ನಮಸ್ಕಾರ ಮಿತ್ರರೇ, ನನ್ನ ಹೆಸರು ಭೀಮ್ರೆ ಅಂತ ಗೊತ್ತಿದೆ ನಿಮಗೆ. ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ ವೀರಬಲ ಭೀಮ್ ಅಂತ, ಅದು ಕೂಡ ಗೊತ್ತಿದೆ ನಿಮಗೆ. ನಾನು ಇವತ್ತು ಮತ್ತೊಬ್ಬ ಆಂಜನೇಯನನ್ನು ನಿಮಗೆ ಪರಿಚಯ ಮಾಡಿಕೊಡಕ್ಕೆ ಬಂದಿದ್ದೀನಿ. ಅದು ಯಾವುದಪ್ಪ ಅಂತಂತಂದರೆ ಬೆಂಗಳೂರು ಟು ಹಿಂದೂಪುರ ರೋಡು ಮುತ್ತೂರು ಅನ್ನುವಂಥ ಗ್ರಾಮ. ಇಲ್ಲಿ ಒಬ್ಬ ಆಂಜನೇಯ ನೆಲೆ ನಿಂತಿದ್ದಾನೆ. ಈ ಆಂಜನೇಯ ಹೆಂಗೆ ಹುಟ್ಟಿದ, ಇವನ ನೆಲೆ ಏನು, ಇವರ ಇತಿಹಾಸ ಏನು, ಇವರ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಈ ಊರಿನ ಗ್ರಾಮಸ್ಥರಾಗಿರ್ತಕ್ಕಂಥ ಶ್ರೀನಿವಾಸರಾಯರು ಈ ಒಂದು ಆಂಜನೇಯನ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ. ನಮಸ್ಕಾರ. ನಮಸ್ಕಾರ. ಈ ದೇವಸ್ಥಾನ ಮುತ್ತೂರು ಗ್ರಾಮದ್ದು. ಮುತ್ತೂರು ಗ್ರಾಮದ ಶಿವಸಹಿತ ಅಭಯಹಸ್ತ ಆಂಜನೇಯ ಸ್ವಾಮಿ ಅಂತ ಅಂದ್ಬಿಟ್ಟು ಈ ದೇವರ ಹೆಸರು. ಸರ್, ಇದು ಶಿವಸಹಿತ ಅಭಯಹಸ್ತ ಆಂಜನೇಯ ಸ್ವಾಮಿ. ಅಭಯಹಸ್ತ ಆಂಜನೇಯ ಸ್ವಾಮಿ ಏನು ಸರ್? ಇದು ಶಿವಸಹಿತ ಅಂತ ಯಾಕೆ ಹೆಸರು ಬಂತು ಸರ್? ಇದು ಎಲ್ಲಿ ಕೇಳಿಲ್ಲ ನಾನು ಈ ಥರ. ಇದು ಏನಾಯ್ತು ಅಂತಂದರೆ, ಒಳಗಿರ್ತಕ್ಕಂಥ ಮೂಲ ವಿಗ್ರಹ ಒಂಥರ ಎಂಬೋಸ್ ಆಗಿರುವಂಥದ್ದು, ಕಲ್ಲಿನ ಚಪ್ಪಡಿಯಲ್ಲಿ ಆಕಾರ ತಿದ್ದಿರ್ತಕ್ಕಂಥದ್ದು. ಅದರಲ್ಲಿ ಆಂಜನೇಯನ ಮುಖದ ಮುಂದೆ ಶಿವಲಿಂಗ ಇದೆ. ಅದರಲ್ಲಿ ಆತನು ಅಭಯ ಕೊಡ್ತಕ್ಕಂಥ ಹಸ್ತ ಇದೆ. ಒಂದು ಶಿವನ 21ನೇ ಸ್ವರೂಪ, ಏಕಾದಶಿ ಸ್ವರೂಪ ಆಂಜನೇಯ. ಸೊ ಆ ಒಂದು ಭಾವನೆಯಿಂದ ಅದು ಆಗಿರೋ ಕಲ್ಲು. ಅದು ಸುಮಾರು ಇವಾಗೆ ಒಂದು 50 ವರ್ಷಗಳ ಹಿಂದೆನೇ ಆಗೋಗಿದೆ. ಅದು ಯಾರು ಎಲ್ಲಿಂದ ಮಾಡಿ ತಂದಿಟ್ರು, ಹೆಂಗೆ ಬಂತು ಅನ್ನೋದು ನಮಗೆ ಗೊತ್ತಿಲ್ಲ. ಈ ರೋಡ್ನ ಹೆದ್ದಾರಿ ಪಕ್ಕದಲ್ಲಿ ಅಶ್ವತ್ಥಕಟ್ಟೆ ಇತ್ತು. ಆ ಅಶ್ವತ್ಥಕಟ್ಟೆ ಮೇಲೆ ರಾತ್ರಿ ಹೊತ್ತಿನಲ್ಲಿ ಆ ವಿಗ್ರಹ ಅಲ್ಲಿ ಬಂದಿದ್ದು ನಮಗೆ ಗೊತ್ತು. ನಾವು ಆಗ ಚಿಕ್ಕ ಹುಡುಗರು. ಆ ವಿಗ್ರಹ ಮರದ ಇದರಲ್ಲಿ ಇಟ್ಬಿಟ್ಟು ಹೋಗ್ತಿದ್ದೆ, ಅಥವಾ ಅದು ಹೆಂಗೆ ಬಂತು ಅನ್ನೋದು ನಮಗೆ ಗೊತ್ತಿಲ್ಲ. ಅದಾದಮೇಲೆ ಅದನ್ನು ಅದೇ ಅಶ್ವತ್ಥಕಟ್ಟೆ ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗ ವಿಂಗಡಿಸಿ ಚಿಕ್ಕದಾಗಿ ಪ್ರತಿಷ್ಠಾಪನೆ ಮಾಡಿ, ನಂತರ ಅದನ್ನು ಮಾಡಿದಂಥವರು ನಮ್ಮೂರಿನ ಅವತ್ತಿನ ಹಿರಿಯರಾದಂಥ ಪಂಬುಚಂದ್ರದ ಅಣ್ಣಯ್ಯಪ್ಪನವರು ಅಂತಕ್ಕಂಥವ್ರು, ಆ ದೇವಸ್ಥಾನದ ಎದುರುಗಡೆ ಮನೆ, ಅವರು ಅದನ್ನ ತಗೊಂಡು ಅಲ್ಲಿ ಸ್ಥಾಪನೆ ಮಾಡಿ ಅಲ್ಲಿಂದ ಚಿಕ್ಕದಾಗಿ ಪೂಜೆ ಅದು ಮಾಡೋದಕ್ಕೆ ಪ್ರಾರಂಭ ಆಯಿತು. ಅವರ ಕುಟುಂಬ ಬಂದು ಕಷ್ಟದಲ್ಲಿ ನೇಕಾರಿಕೆ ಇದು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಂಥವ್ರು. ಆ ದೇವ್ರ ಪೂಜೆ ಮಾಡೋಕ್ಕೆ ಪ್ರಾರಂಭ ಆದಮೇಲೆ ತುಂಬಾ ಅನುಕೂಲ ಪಡೆದು 5-6 ಜನ ಮಕ್ಕಳು, ಆ ಎಲ್ಲ ಮಕ್ಕಳು ಕೂಡ ವ್ಯವಸ್ಥಿತವಾಗಿ ಅನುಕೂಲ ಆಯಿತು. ಸೊ ಊರಿನವರೇನೇ ಇಲ್ಲಿದ್ದಕ್ಕಂಥ ನಮ್ಮ ಮುತ್ತೂರಿನ ಇನ್ನೊಬ್ಬರು ಹಿರಿಯರು, ತಂಗರಾಜು ಅವರು ಮತ್ತು ಈ ಭಾಸ್ಕರ್ ಅಂತಕ್ಕಂಥವ್ರು, ಆನಂದ ಅಂತಕ್ಕಂಥವ್ರು ಒಂದು ಸೇವಾ ಸಮಿತಿ ಮಾಡಿಕೊಂಡು ಈ ದೇವಸ್ಥಾನನ ನಡೆಸ್ಕೊಂಡು ಹೋಗಬೇಕು ಅಂತೇಳಿ. ಅವಾಗೇನು ವರಮಾನ ಇರಲಿಲ್ಲ ಅಂಥದ್ರಲ್ಲಿ ಸ್ವಂತ ಚಿಕ್ಕದಾಗಿ ಅದನ್ನೇ ಹಂಗೆ ವೃದ್ಧಿ ಮಾಡ್ತಾ ಬಂದಾಗ ದಾರಿಲಿ ಬರ್ತಕ್ಕಂಥವ್ರೆಲ್ಲರೂ ಸಹಕಾರ ಕೊಟ್ಕೊಂಡು ಪೂಜೆಗಳು ನಡೀತಿದ್ವು. ದುರಾದೃಷ್ಟವಶಾತ್ತು ಅಥವಾ ಅದೃಷ್ಟ ಅಂತ ಹೇಳ್ಬೋದು, ಈ ರೋಡು ರಾಜ್ಯ ಹೆದ್ದಾರಿ ಆಗಬೇಕು ಅಂತ ಅಂದ್ಬಿಟ್ಟು ವಿಸ್ತರಣೆ ಮಾಡೋಕ್ಕೋಸ್ಕರವಾಗಿ ಆ ದೇವಾಲಯನ ಒಡೆದಾಕೆ ಪರಿಸ್ಥಿತಿ ಬಂತು. ಅದು ರೋಡ್ ಪಕ್ಕದಲ್ಲೇ ಇದೆ, ರೋಡ್ಗೋಸ್ಕರ ಜಾಗ ಬೇಕು, ಇದನ್ನು ಹೊಡಿಬೇಕು ಅಂತೇಳಿ ಸರ್ಕಾರದಿಂದ ಇದಾಯಿತು, ಆದೇಶ ಬಂತು. ಅಲ್ಲಿವರೆಗೂ ಆ ಸೇವೆ ಮಾಡಿ ಅದರಿಂದ ಅನುಕೂಲ ಪಡ್ಕೊಂಡಿದ್ದಂಥ ಭಕ್ತರೆಲ್ಲರೂ ಇದನ್ನು ನಾವು ಕಳ್ಕೋಬಾರ್ದು, ಏನಾದರೂ ಒಂದು ಒಳ್ಳೆಯ ಸುವ್ಯವಸ್ಥೆ ಅಂತ ಮಾಡಬೇಕು ಅಂತೇಳಿ ಜಾಗ ಹುಡುಕೋ ಸಮಯದಲ್ಲಿ ಈ ಭೂಮಿ ಇವತ್ತೇನಿದೆ ಇದನ್ನು ಮೂಲ ವಾರಸುದಾರರು ಇನ್ನೊಬ್ಬರಿಗೆ ಬೆಂಗಳೂರಿನವ್ರಿಗೆ ಮಾರಾಟ ಮಾಡಿದ್ರು. ಅವರನ್ನು ಹೋಗಿ ಕಂಡು ಈ ಥರ ದೇವಸ್ಥಾನ ಅಲ್ಲಿದೆ, ಅದು ತೆಗೆದಾಗ್ತಾ ಇದ್ದಾರೆ, ಮತ್ತೆ ಅದನ್ನು ಕಳೆಯೋಕ್ಕಾಗಲ್ಲ, ಎಲ್ಲ ನೀವು ಸ್ವಲ್ಪ ಜಾಗ ಕೊಡಿ ಅಂತ ಕೇಳಿದ್ದಕ್ಕೆ ಅವರು ಈ ಭೂಮಿ ಮಾಲೀಕರು ಆ ದೇವಸ್ಥಾನ ನಮ್ಮ ಇದರಲ್ಲೇ ಇರಲಿ, ಇದನ್ನ ಇಲ್ಲಿ ಕಟ್ಟಿ ನೀವು ನಿಮ್ಗೆ ಎಷ್ಟು ಬೇಕೋ ಆ ಜಾಗ ಕೊಡ್ತೀವಿ ಅಂತೇಳಿ ಈಗ ಇರ್ತಕ್ಕಂಥ ಈ ದೇವಸ್ಥಾನಕ್ಕೆ ಆಗುವಷ್ಟು, ಮತ್ತೆ ಇವಾಗ ಹೊಸದಾಗಿ ಹಿಂದೆಗಡೆ ಅಶ್ವತ್ಥಕಟ್ಟೆ ಅದೆಲ್ಲ ಅಲ್ಲಿ ಇರ್ತಕ್ಕಂಥ ಅಶ್ವತ್ಥಕಟ್ಟೆ ಅದು ಹೊಡಿತಾರೆ. ಸೊ ಅದನ್ನು ಮತ್ತೆ ಪುನರ್ ವ್ಯವಸ್ಥೆ ಆಗೋದಕ್ಕೆ ಅದಕ್ಕೂ ಜಾಗ ಕೊಟ್ಟಿದ್ದಾರೆ. ಅದಾದಮೇಲೆ ನಮ್ಮ ಸ್ನೇಹಿತರಾದಂಥ ಈ ಅಣ್ಣಯ್ಯಪ್ಪನವ್ರ ಕುಟುಂಬದವರು ಮತ್ತು ನಮ್ಮ ಭಾಸ್ಕರು, ತಂಗಪ್ಪನವರು, ಆನಂದವರು, ಸುಮಾರು ಒಂದು 20-30 ಜನ ನಾವು ಇದೇ ದೇವಸ್ಥಾನ ಸೇವಾ ಸಮಿತಿ ಮಾಡ್ತಿದ್ದೀವಿ. ಆ ಸೇವಾ ಸಮಿತಿಯಿಂದ ಅನುಕೂಲಸ್ಥರುಗಳನ್ನ, ಭಕ್ತಾದಿಗಳನ್ನ ಕೇಳಿ ಅವ್ರನ್ನೆಲ್ಲ ಇದು ಮಾಡಿಕೊಂಡಾಗ ದೇವಸ್ಥಾನ ಕಟ್ಟಬೇಕಿದೆ, ಈ ಥರ ರೋಡ್ಗೆ ಹೋಗಿದೆ ಅಂತ ಅಂದ್ಬಿಟ್ಟು ಹೇಳ್ಕೊಂಡಾಗ ಯಾರೂ ಇಲ್ಲ ಅಂದಿರ ಅದು ನಾವೇನೋ ಚಿಕ್ಕದಾಗಿ ಮಾಡಬೇಕು ಅಂತ ಅನ್ನೋ ಒಂದು ಪ್ರಯತ್ನ ಮಾಡಿದ್ವಿ. ನಮ್ಮ ಶಕ್ತಿ ಇರಲಿಲ್ಲ, ಅದು ಚಿಕ್ಕದಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು ದೇವಸ್ಥಾನ ಲಾಸ್ಟಿಗೆ ಅದು ಮತ್ತು ಮೆಲ್ಲಗೆ ಅದು ಮೇಲ್ಮೆಲ್ಗೆಯಿಂದ ದಾರಿಗಳು ಹೆಚ್ಚುತ್ತಾ ಹೋದಂಗೆಲ್ಲನೂ ಕೂಡ ಅದರ ಆಕಾರ ರೂಪ ಇವತ್ತು ಈ ಸ್ಥಿತಿಗೆ ಬಂದು ನಿಂತಿದೆ.
ಈಗಲೂ ಇಲ್ಲಿ ಬಂದು ಪೂಜೆ ಮಾಡ್ತಕ್ಕಂಥ ಭಕ್ತಾದಿಗಳು ಅವರಲ್ಲಿ ಸಾಕಷ್ಟು ಪ್ರಾರ್ಥನೆ ಮಾಡಿ ಹರಕೆಗಳು ಹೊತ್ತು ಹೋಗಿ ಅನುಕೂಲ ಆಗಿರುವಂಥವರು ತುಂಬ ದಿನೇ ದಿನೇ ವೃದ್ಧಿ ಆಗ್ತಾ ಇದ್ದಾರೆ. ನಾವು ಇವ್ರು ಯಾರು ಹೊಸದಾಗಿ ಬರ್ತಾ ಇದಾರಲ್ಲ ಅಂತ ಅಂದ್ಬಿಟ್ಟು ಕೇಳಿದ್ರೆ ಇಲ್ಲಿ ಬಂದ್ವಿ, ನಾವು ಈ ಥರ ಪ್ರಾರ್ಥನೆ ಮಾಡ್ಕೊಂಡ್ವಿ, ನಮ್ಮ ಕೆಲಸ ನೆರವೇರಿಸ್ಕೊಂಡಿದ್ದಾನೆ ದೇವರು. ಅದರಿಂದ ನಾವು ಇದರಲ್ಲಿ ವಿಶೇಷ ಮೊನ್ನೆ ವಾರ್ಷಿಕ ಈ ದೇವಸ್ಥಾನ ಕಟ್ಟಿ ಮೊದಲನೇ ವರ್ಷ ಮುಗಿದಿದೆ. ಅದನ್ನು ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಸಬೇಕು ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಮಾಡ್ತೀವಿ. ಅವ್ರು ಮಾಡಿಸಿ ಮೊನ್ನೆ ಅದ್ದೂರಿಯಾಗದೆ ಸೇವಾ ಕಾರ್ಯಕ್ರಮ ನಡೀತು. ಈಗಲೂ ಕೂಡ ಸುಮಾರಷ್ಟು ಭಕ್ತಾದಿಗಳು ದಿನೇ ದಿನೇ ಹೆಚ್ಚುತ್ತಾ ಇದ್ದಾರೆ. ಅವ್ರನ್ನೆಲ್ಲ ಕೇಳಿದಾಗ ಅವರು ನಮ್ಮ ಮನದ ಇಚ್ಛೆಗಳನ್ನ ದೇವರು ನೆರವೇರಿಸ್ಕೊಡ್ತಾ ಇದ್ದಾರೆ. ಅದರಿಂದ ನಾವು ಬಂದು ಸೇವೆ ಮಾಡಿಸ್ತಾ ಇದ್ದೀವಿ ಅಂತೇಳಿ ದಿನೇ ದಿನೇ ವೃದ್ಧಿ ಆಗ್ತಾ ಇದೆ. ಅದು ಇನ್ನೂ ಭಕ್ತಾದಿಗಳು ಇನ್ನೂ ಸ್ವಲ್ಪ ಹೆಚ್ಚಿಗೆ ಪೂಜೆ ನಡೀಲಿ ಇಲ್ಲಿ ಸಾರ್ವಜನಿಕರಿಗೆ. ಸರ್, ಈ ಶನಿವಾರ ಮಂಗಳವಾರ ಬಂದರೆ ಸರ್ ಈ ಆಂಜನೇಯನ ವಾರ ಈ ಸುಮಾರು ಎಷ್ಟು ಜನ ಭೇಟಿ ಕೊಡ್ಬೋದು ಸರ್ ಇಲ್ಲಿ ಭಕ್ತರು? ಶನಿವಾರ ಮಂಗಳವಾರ ಅನ್ನೋದೇ ಏನಿಲ್ಲ. ಇಲ್ಲಿ ಇವಾಗ ಹೆದ್ದಾರಿಲಿ ಇರೋದ್ರಿಂದ ದಿನನಿತ್ಯ ಮಂಡಳಿ ಪರವಾಗಿ ದೇವಸ್ಥಾನದ ಪೂಜೆ ವ್ಯವಸ್ಥೆನ ಸ್ನೇಹಿತರುಗಳ ಮಾಡಿರೋದು ಬೆಳಗಿನ ಜಾವ 6:45 ಬಾಗಿಲು ತೆಗೆದು ಪೂಜೆಗೆ ಪುರೋಹಿತರು ಇದ್ದಾರೆ, ರಾಮಣ್ಣ ಅಂತ ಅಂದ್ಬಿಟ್ಟು ಅವ್ರನ್ನ ನೇಮಿಸಿರೋದ್ರಿಂದ ಬಂದು ಅವರು ವಾರದ ಮುಖ್ಯ ದಿನಗಳಲ್ಲಿ ಅಭಿಷೇಕಗಳು ಮಾಡ್ತಾರೆ. ಇಲ್ಲದೆ ಇದ್ದಾಗ ಒಂದು ಮಾಮೂಲಾಗಿ ಪೂಜೆ ನಡೆಸ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ತೆಗೆದಾಗ ಭಕ್ತಾದಿಗಳು ದಿನನಿತ್ಯ ಏನು ಬರ್ತಾರೋ ಅದೇ ರೀತಿ ಬರ್ತಾನೆ ಇರ್ತಾರೆ. ಬಂದು ದೇವ್ರನ್ನ ಸೇವೆ ಸಲ್ಲಿಸಿ ಪ್ರಾರ್ಥನೆಗಳು ಮಾಡಿಕೊಂಡು ಹೋಗ್ತಾರೆ. ಸಂಜೆ ಹೊತ್ತು 8-9 ಗಂಟೆವರೆಗೂ ಕೂಡ ಇವತ್ತೇನು ನಡೀತದೆ ಅದೇ ಥರ ಪೂಜೆಗಳು ನಡೀತಾ ಇರ್ತದೆ. ಶನಿವಾರ ಮತ್ತು ಮಂಗಳವಾರ ಅಂತ ವಿಪರೀತ ಸಪ್ರೇಟ್ ಏನಿಲ್ಲ. ಶನಿವಾರದ ದಿವಸ ವಿಶೇಷವಾಗಿ ಅಭಿಷೇಕ ಮತ್ತು ಭಕ್ತಾದಿಗಳು ಸ್ವಯಂವಾಗಿ ಅವ್ರದ್ದೇನನ್ನ ಸ್ವಇಚ್ಛಾ ಸೇವೆಗಳು ನಡೆಸೋದಿದ್ರೆ ಅದನ್ನು ಅಲಂಕಾರಗಳನ್ನ ಬೆಳಗ್ಗೆ ಮಾಡಿ ಮಧ್ಯಾಹ್ನದವರೆಗೂ ಪೂಜೆ ನಡೆಯುತ್ತೆ. ಮತ್ತು ಸಂಜೆ ಯಥಾ ಪ್ರಕಾರವಾಗಿ 6:30ಗೆ ಪೂಜೆ ಪ್ರಾರಂಭ ಆದರೆ ರಾತ್ರಿ 9 ಗಂಟೆವರೆಗೂ ಭಕ್ತಾದಿಗಳು ಬರ್ತಾನೆ ಇರ್ತಾರೆ. ಬಂದು ಪೂಜೆ ಅದು ಮಾಡ್ಕೊಂಡು ಹೋಗ್ತಾರೆ. ನಮಗೂ ಅದೇ ಆಶ್ಚರ್ಯ, ಭಗವಂತ ಅಲ್ಲಿ ಅದ್ಯಾಕೆ ಸೃಷ್ಟಿಯಾಗಿ ಇಲ್ಲಿ ಬಂದು ನಿಂತನೋ. ಅದಾದಮೇಲೆ ಜೊತೆಗೆ ಈಗ ನಾವು ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿನ ಅದೇ ಅಣ್ಣಯ್ಯಪ್ಪನವ್ರ ಕುಟುಂಬದವರೇನೇ ಆವಾಗ ಅವರು ಸುಮಾರು 50 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಅಲ್ಲಿ ಮಾಡಿದ್ರು. ಅದನ್ನು ಬದಲಾಯಿಸಬೇಕು ಅಂತ ನಾವು ಅಂದ್ಕೊಂಡ್ರು. ಹೊಸ ವಿಗ್ರಹ ಇಡಬೇಕು, ಆಂಜನೇಯಂದು ಬದಲಾಯಿಸಬೇಕು ಅಂತ ಅಂದ್ಕೊಂಡಿದ್ದನ್ನ ಅದನ್ನು ಆಗೋಕ್ಕೆ ಬಿಡಲಿಲ್ಲ. ಅದೇ ಇರಬೇಕು ಅನ್ನೋ ಪರಿಸ್ಥಿತಿ ಬಂತು. ಸೊ ಇವತ್ತು ಸುಬ್ರಹ್ಮಣ್ಯ ಮತ್ತು ಗಣಪತಿ ಎಲ್ಲ ಅದೇ ವಿಗ್ರಹಗಳನ್ನ ಇಲ್ಲಿ ತಂದು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿ ಈಗ ವಾರ್ಷಿಕೋತ್ಸವ ನಡೆದಿದೆ. ಈ ತಾನೇ ಮುಂದೆ ಹಿಂಗೆ ನಡ್ಕೊಂಡು ಹೋಗಲಿ ಅನ್ನೋದು ನಮ್ಮ ಆಸೆ. ಭಗವಂತ ನಡೆಸ್ಕೊಡೋದು ಅವನಿಚ್ಛೆ. ಸರ್, ಇದು ಮೂಲ ದೇವರು ಹಿಂದ್ಗಡೆ ಇದೆ. ಹೌದು. ಈ ಮುಂದ್ಗಡೆ ಚಿಕ್ಕ ದೇವರು ಇವಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸರ್. ಅದು ಮೂಲ ದೇವರು ಯಾವಾಗ ಓಪನ್ ಮಾಡ್ತೀರಾ? ಅಂದ್ರೆ ಅದು ಪ್ರಭಾವಳಿನೇ ಇರುತ್ತೆ ಕಾಣಿಸ್ತದೆ. ಯಾವಾಗ? ಅದು ಶನಿವಾರದ ದಿವಸ ಅಭಿಷೇಕ ಮಾಡಿ ಅದನ್ನ ಅಲಂಕಾರ ಮಾಡಿ ಅದಕ್ಕೆ ಹೊದಿಸ್ತೀವಿ. ಅದು ಬೇಡ ಅವತ್ತಿನ ದಿವಸ ನಿರ್ಮಾಣವಾಗಿ ಹಂಗೆ ಕಾಣಲಿ ವಿಗ್ರಹ ಅದೇನಿದೆಯೋ ನೈಜವಾಗಿ ಅನ್ನೋದೇ ಆದರೆ ಅದನ್ನು ತೆಗೆದೇ ಇದು ಮಾಡಿ ಇಟ್ಟಿರ್ತೀವಿ. ಅದೇನು ತೊಂದರೆ ಏನಿಲ್ಲ, ನಿಜ ದರ್ಶನ ಮಾಡ್ಬೋದು. ಯಾಕೆಂದರೆ ಅದನ್ನ ಕವಚ ಇದೆ ಇಡಬೇಕು ಇಡ್ತೀವಿ. ಬಟ್ ವಿಗ್ರಹದ ನೈಜ ದರ್ಶನ ಮಾಡಬೇಕು ಅನ್ನೋಂಥದ್ದೇನು ಅಪೇಕ್ಷೆ ಇದ್ದಿದ್ದಾದರೆ ಅಲಂಕಾರ ಅದಕ್ಕೆ ಹಂಗೆ ಮಾಡಿ ಓಪನ್ ಆಗೇ ಬಿಟ್ಟಿರ್ತೇವೆ. ವಿಗ್ರಹಕ್ಕೆ ಅಭಿಷೇಕ ಅದೆಲ್ಲ ನಡೆಯುತ್ತೆ. ಇನ್ನೊಂದು ಏನಪ್ಪ ನಡೀತಾ ಇದೆ ಅಂದರೆ ಅಭಿವೃದ್ಧಿಗೋಸ್ಕರವಾಗಿ ಈ ದೇವಸ್ಥಾನದ ಅಭಿವೃದ್ಧಿ ಏನು ಇವತ್ತು ಇಟ್ಟಿಗೆಗಳು ಒಂದೊಂದು ಇಂಚು ಕೂಡ ಇದರಲ್ಲಿ ನಡೆದಿದೆ. ಎಲ್ಲ ಭಕ್ತಾದಿಗಳ ಸ್ವಯಂ ಪ್ರೇರಿತವಾದಂಥ ದಾನದಿಂದ ನಡೆದಿರೋದೆ. ಭಕ್ತರ ಪ್ರೇರಣೆನೇ ಮೂಲತಃ. ಇವತ್ತು ನವಗ್ರಹ, ಇವತ್ತು ಪೀಠ ಮತ್ತು ನವಗ್ರಹ ಇದೆ. ಇವನ್ನೆಲ್ಲನೂ ಒಬ್ಬರ ಭಕ್ತಾದಿ ಬಂದು ಇದು ನನ್ನದೇ ಇರಲಿ, ನಾನೇ ಮಾಡಿಸ್ಕೊಡ್ಬೇಕು ಇದೆಲ್ಲ ಅಂತ ಅಂದ್ಬಿಟ್ಟು ಅವ್ರು ಮಾಡಿಸ್ಕೊಟ್ಬಿಟ್ಟವರು. ಈಗ ಕಟ್ಟಡ ಕೂಡ ಅದು ನಾವು ನಾರ್ಮಲಾಗಿ ಏನೋ ಸಾಮಾನ್ಯ ಕಟ್ಟಡ ಕಟ್ಟಬೇಕು ಅಂದ್ಕೊಂಡಿದ್ವಿ. ಅದು ನಿಂತುಬಿಟ್ಟಿತ್ತು ಕಟ್ಟಡ. ಇದು ಹೆಂಗ್ ಮಾಡೋದು ನಾವು ಅಂತ ಕೈ ಕಟ್ಟಿ ಕುಟ್ಬಿಟ್ಟಿದ್ವಿ. ಅಲ್ಲಿ ದೇವಸ್ಥಾನ ಹೊಡೆದಾಕ್ಬೇಕು, ಜಾಗ ಬಿಡಬೇಕು, ಇಲ್ಲಿ ಕಟ್ಟಬೇಕು, ನಮ್ಮಲ್ಲಿ ಯತ್ನವಿಲ್ಲ. ಸುಮ್ಮನೆ ಏನೋ ಒಂದು ಆಕಾರ ಕಟ್ಟಿ ಕಚ್ಚಾ ದೇವಸ್ಥಾನ ನಿಂತು ಬಿಟ್ಟಿತ್ತು. ಸುಮ್ಮನೆ ಒಂದು ದೀಪ ಅಂಟಿಸಿ ಇಡ್ತಾ ಇದ್ವಿ ಸ್ನೇಹಿತರೆಲ್ಲ ಸೇರಿ. ವಿಗ್ರಹ ಇನ್ನೂ ಇಲ್ವಾ ಇದಾಗಿ ಯಾವ ತರ ಜೀರ್ಣೋದ್ಧಾರ ಆಯ್ತು ಸರ್ ಅದು? ಅದನ್ನ ಆತನ ದೇವ್ರನ್ನ ಕೇಳಬೇಕು ಹೆಂಗಾಯ್ತು ಅಂತ. ಯಾಕೆಂದ್ರೆ ಅಲ್ಲಿಂದ ಅವರು ಮಾಡಿಕೊಟ್ಟಾಗ
ಇದು ದೇವಸ್ಥಾನನ ಒಂದು ಬಾಗಲನ್ನ ಒಬ್ರು ಯಾರೋ ಬಂದು ಜ್ಯೋತಿಷಿಗಳು ಇದಕ್ಕೊಂದು ಹೊಸದಾಗಿ ದ್ವಾರನ ಫಸ್ಟ್ ಪ್ರತಿಷ್ಠಾಪನೆ ಮಾಡಿ ಇದಕ್ಕೊಂದು ಬಾಗಿಲಿಡಿ, ಇದಿಟ್ಟು ನೀವು ಪ್ರಯತ್ನ ಮಾಡಿ ತಾನಾಗ ತಾನೇ ಇದು ವೃದ್ಧಿ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಅಂದಿದ್ದು ಮಾತು ಕೇಳಿ ಅವತ್ತು ಮಾಡಿದ್ರು. ಅವತ್ತು ದಾನಿಗಳೆಲ್ಲ ಕೊಟ್ಟಿದ್ದನ್ನ ತಗೊಂಡು ಸ್ನೇಹಿತರು ನಿಂತೆಲ್ಲ ಮಾಡಿದ್ದಾದ್ಮೇಲೆ ಅದೇನೆಂದಿದ್ದೋ ಅವತ್ತು ಮಾತು ಅದರ ಪ್ರಕಾರವಾಗಿ ಇವತ್ತು ನಡೀತಾನೇ ಇದೆ. ಏನು ಹಿಂದಾಗಲಿಲ್ಲ, ಹೆಜ್ಜೆ ಹಿಂದಿಟ್ಟಿಲ್ಲ, ಮುಂದೆ ಹೋಗ್ತಾನೆ ಇದೆ. ಪೂಜೆ ನಡೀತಾ ಇದೆ, ಭಕ್ತಾದಿಗಳು ಹೆಚ್ಚುತ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರು ದೇವಸ್ಥಾನದಲ್ಲಿ ತಮ್ಮ ಬೇಡಿಕೆನ ಅವನಲ್ಲಿ ಅರ್ಕೆ ಮಾಡಿಕೊಂಡು ನೆರವೇರಿದ್ದಾದರೆ ಖಂಡಿತ ಬರ್ತಾರೆ. ಸೊ ಈ ಒಂದು ಪರಿಸ್ಥಿತಿ ಇಷ್ಟಿದೆ. ಈ ಜಾತ್ರೆ ಅದು ಉತ್ಸವ ಏನಾದರೂ ಮಾಡ್ತಾ ಇದ್ದೀರಾ? ಇಲ್ಲ, ಹನುಮನ್ ಜಯಂತಿ ದಿವಸ ಅಭಿಷೇಕ, ಅಲಂಕಾರ ಪೂಜೆಗಳಿರ್ತದೆ, ಪ್ರಸಾದ ನೈವೇದ್ಯಗಳು. ಮತ್ತು ಶ್ರೀರಾಮನವಮಿ ದಿವಸ ಪೂಜೆ ವಿಶೇಷವಾಗಿ ಇದ್ದೇ ಇರುತ್ತೆ. ಮೂಲದೇವರು ಆಂಜನೇಯನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಅಣ್ಣಯ್ಯಪ್ಪನವರ ಮನೆತನದವರಾದಂಥ ಮೊಮ್ಮಗರಾದಂಥ ನಾಗರಾಜ್ ಅವರು ಮೊಮ್ಮಕ್ಕಳು ನಾಗರಾಜ್ ಅವರು ಇದ್ದಾರೆ ಕೂಡ. ಅವ್ರ ಕಡೆಯಿಂದನೂ ಕೂಡ ಈ ದೇವಸ್ಥಾನದ ಬಗ್ಗೆ ಒಂದು ವಿಶೇಷತೆಯನ್ನು ತಿಳಿದುಕೊಳ್ಳೋಣ. ಸರ್ 1962 ಇಸ್ವಿಯಲ್ಲಿ ಇಲ್ಲೇ ಇದ್ದರು. 57ರಲ್ಲೇ ನಾನು ಬಂದಿದ್ದು. 67 ವೃತ್ತಿ ಮತ್ತೆ 67ರಲ್ಲೂ ಇಲ್ಲೇ ಇದ್ದರು. 62-63ನೇ ಇಸ್ವಿನಲ್ಲಿ ನಮ್ಮ ತಾತವ್ರಿಗೂ ಏನೋ ಅವ್ರಿಗೆ ದೈವ ಪ್ರೇರಣೆ ಆಗಿ ಇಲ್ಲಿ ಮಾಡಬೇಕು ಅಂತ ಅವರು ಅಲ್ಲಿ ಚಿಕ್ಕದಾಗಿ ಅವರೇ ನಿಂತು, ಬೇರೆ ಯಾರೂ ಇಲ್ಲ, ಯಾರೋ ಒಬ್ಬರು ಬಾಳ್ನಿಟ್ಕೊಂಡು ಚಿಕ್ಕದಾಗಿ ದೇವಸ್ಥಾನನ ಅಲ್ಲಿ ನಿರ್ಮಿಸಿ, ದೊಡ್ಡದಾಗೇನಿಲ್ಲ ಚಿಕ್ಕದಾಗಿ ನಿರ್ಮಿಸಿದ್ರು. ಅದರಲ್ಲೇ ವಿಗ್ರಹ ಪ್ರತಿಷ್ಠಾಪನೆ ಮಾಡಿಸಿ ಹೆಂಗೋ ಅವ್ರ ಕೈಲಾದಷ್ಟು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ಎಲ್ಲ ದೇವರ ಪ್ರೇರಣೆಯಿಂದ, ಸ್ವಾಮಿ ಕೃಪೆಯಿಂದ ಎಲ್ಲರೂ ಮನೆ ಕಟ್ಕೊಂಡ್ವಿ. ಅಂದರೆ ಈ ಮೂಲದೇವರು ಪ್ರತಿಷ್ಠಾಪನೆ ಆದಮೇಲೆ ನಿಮಗೆ ಒಳ್ಳೇದಾಗಿ ಎಲ್ಲ ಒಳ್ಳೇದೇ ಆಯಿತು. ನಮ್ಮ ತಂದೆಯವರು ನಂಜುಂಡಪ್ಪನವರು 1995ನೇ ಇಸ್ವಿನಲ್ಲಿ ಬಂದು ಸ್ವಲ್ಪ ಎಲ್ಲ ಅದನ್ನೆಲ್ಲ ಕೆಡವಿ ವಿಗ್ರಹನ ಹಂಗೆ ಥರ ಸೇಫ್ ಮಾಡಿ ಬೇರೆ ದೊಡ್ಡದಾಗಿ ಸ್ವಲ್ಪ ಇರೋದ್ರಾಗಿ ಜಾಗ ಚಪ್ಪಡಿಗಳೆಲ್ಲ ತೊಗೊಂಡು ಕಲ್ಲಿನ ಕಟ್ಟಡ ಮಾಡಿ, ಮತ್ತು ಆ ಟೈಮಲ್ಲಿ ಪುನರ್ ನವೀಕರಣ ಮಾಡೋ ಟೈಮಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅವ್ರನ್ನ ಸ್ವಾಮಿ ವಿಗ್ರಹ ತಂದು ಪ್ರತಿಷ್ಠಾಪನೆ ಮಾಡಿದ್ರು. ಇದ್ರ ಪಕ್ಕದಲ್ಲಿ ಈ ದೇವಸ್ಥಾನ ಇದ್ದಂಗೆ ಅಲ್ಲಿ ವಿಘ್ನೇಶ್ವರಂದು ಮಾಡಿದ್ರು, ಯಾರೋ ಭಕ್ತಾದಿಗಳು ಯಾರೋ ನಮ್ಮಂಗೆ ಯಾರೋ ಮಾಡಿದ್ರು. ಆಮೇಲೆ ನಾವು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿ ಶಾಸ್ತ್ರೋಕ್ತವಾಗಿ ಎಲ್ಲ ಇದು ಮಾಡಿದ್ವಿ. ಆಮೇಲೆ ಒಬ್ರಿಗೊಬ್ರು ಆ ಸ್ವಾಮಿ ಕೃಪೆ ಗೊತ್ತಾಗಿ, ಆ ಶಕ್ತಿ ಗೊತ್ತಾಗಿ, ಆಯಪ್ಪನ ಅನುಗ್ರಹಕ್ಕೆ ಒಳಗಾಗಿ ಒಬ್ಬೊಬ್ಬರೇ ಭಕ್ತರ ಸಂಖ್ಯೆ ಜಾಸ್ತಿ ಆಯ್ತು. ಬರೋ ಭಕ್ತರ ಸಂಖ್ಯೆ ಜಾಸ್ತಿ ಆಯ್ತು. ಆಮೇಲೆ ಬರ್ತಾ ಇಲ್ಲಿ ಇದ್ದಂಥ ಮುಖಂಡರು ಅಂತ ಭಾಸ್ಕರ್ ಅವರು, ಆನಂದ್ ಅವರು, ಇನ್ನು ಅವರು ಯುವಕ ಮಂಡಳಿ ಏನಿತ್ತು ಅವರು ಇದ್ರದ್ದು ಇನ್ಚಾರ್ಜ್ ತೊಗೊಂಡ್ಮೇಲೆ ದೇವಸ್ಥಾನ ತುಂಬ ಅಭೂತಪೂರ್ವವಾಗಿ ಬೆಳೆಸಿದ್ರು. ಅಂದರೆ ವಾರ್ಷಿಕವಾಗಿ 2 ಸಲ 3 ಸಲ ಒಳ್ಳೆ ಅನ್ನದಾನ ಮಾಡೋರು. ಪೂಜೆಗೆ, ಹನುಮ ಜಯಂತಿಗೆ, ಶ್ರೀರಾಮನವಮಿಗೆ ಬೆಳಗ್ಗೆ ಸಂಜೆ ಪ್ರಸಾದ ವಿನಿಯೋಗ ಅದ್ದೂರಿಯಾಗಿ ಮಾಡೋರು. ಶನಿವಾರ ಭಜನೆಗಳು ಮಾಡಿಸೋರು. ಇರೋ ಚಿಕ್ಕ ದೇವಸ್ಥಾನದಲ್ಲೇ ಚೊಕ್ಕವಾಗಿತ್ತು. ಆ ಚೊಕ್ಕವಾಗಿರೋ ದೇವಸ್ಥಾನದಲ್ಲಿ ಅದ್ಭುತವಾದಂಥ ಸೇವಾ ಕಾರ್ಯಗಳನ್ನ ಮಾಡ್ಕೊಂಡು ಬಂದರು. ನಾವು ಇವರು ಯಾವಾಗ ಹಿಂಗೆ ಅದ್ಭುತವಾದ ಕಾರ್ಯಕ್ರಮಗಳು ಭಕ್ತರು ಬರೋದಾಯ್ತು, ನಾವೇನು ಅಷ್ಟೊಂದು ಹೊರೆ ಹೊತ್ಕೊಳ್ಳಿಲ್ಲ. ನಮ್ದೇನೋ ಅಷ್ಟೇ ಅಂದ್ಬಿಟ್ಟು ನಾವು ಸುಮ್ಮನಾಗಿದ್ವಿ. ತಿರುಗಿ ಈ ಥರ ಅಗಲೀಕರಣ ಸಮಸ್ಯೆಗಳು ಉಂಟಾದಾಗ ನಮಗೆ ಭಾಸ್ಕರ್ ಅವ್ರು ಬಂದು, ಸರ್ ಈ ಥರ ಆಗಿದೆ, ನಾವು ಬೇರೆ ಕಡೆ ಜಾಗ ತೊಗೊಂಡು ನಾವೇ ಮಾಡ್ತಾಯಿದ್ದೀವಿ, ನೀವೇನಾದರೂ ನಮಗೆ ಅನುಕೂಲ ಮಾಡಿರಿ. ನೀವು ಸರ್ ದಯವಿಟ್ಟು ನಮಗೊಂದು ಅವಕಾಶ ಕೊಡ್ರಿ. ನಮ್ಮ ತಂದೆ ತಾಯಿಯವರು ಎಲ್ಲ ನಿಂತ್ಕೊಂಡು ನಮ್ಮ ನಮ್ಮ ಅಜ್ಜಿಯವ್ರು ಮಾಡಿದರು. ನಮ್ಮ ತಾತ ಚಿಕ್ಕಣ್ಣಯಪ್ಪ, ನಮ್ಮ ತಾಯಿ ನಂಜಮ್ಮ, ನಮ್ಮ ತಂದೆಯವರು ನಂಜುಂಡಪ್ಪವರು, ಸಾವಿತ್ರಮ್ಮ ನಮ್ಮ ತಾಯಿ ಅವ್ರು ಮಾಡಿದರು. 2 ಜನ್ರೇಷನ್ ಆಗಿದೆ, ಇದು 3ನೇ ಜನ್ರೇಷನ್ ಬಂದಿದೆ. ಇದು ನಮಗೆ ದಯವಿಟ್ಟು ನಮಗೆ ಇದು ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮದ ಜವಾಬ್ದಾರಿ ನಮ್ಗೆ ಕೊಡ್ರಿ ಅಂತ ಹೇಳಿದ್ವಿ. ಪ್ರತಿಷ್ಠಾಪನೆ ಕಾರ್ಯಕ್ರಮದ ಜವಾಬ್ದಾರಿ ನಮ್ಗೆ ಕೊಡ್ರಿ ಅಂದರು. ಪಾಪ ಯಾರೂ ಎದುರೇ ಹೇಳಲಿಲ್ಲ, ಇಲ್ಲ ಅನ್ನಲಿಲ್ಲ. ತುಂಬ ಮನಸ್ಸಿನಿಂದ ನಮಗೆ ಆ ಯೋಗನ ನಮಗೆ ಕೊಟ್ಟರು. ಗ್ರಾಮಸ್ಥರು, ಇವರು ಭಾಸ್ಕರ್ ಅವರು ಸ್ನೇಹಿತರು ಎಲ್ಲ ಸೇರಿ ನಾವು ಭಕ್ತಿಯಿಂದ ಪ್ರತಿಷ್ಠಾಪನೆ ಕಾರ್ಯ ಎಲ್ಲ ಮಾಡಿಕೊಟ್ವಿ. ಇವತ್ತು ನಾವು ಒಬ್ಬರು ಭಕ್ತರು ಇಲ್ಲಿ. ನಾವೇನಿಲ್ಲಿ ಯಾರು ಇದಿಲ್ಲ, ಏನಿಲ್ಲ, ಎಲ್ಲರೂ ಭಕ್ತರ. ನಾವು ಭಕ್ತರು, ನಾವೇನು ದೇವಸ್ಥಾನ ನಿರ್ಮಾತೃಗಳಲ್ಲ. ನಾವು ಪೂರ್ವಿಕರು ಯಾವ ರೀತಿ ಪೂರ್ವಾಗ್ರಹ ಕಲ್ಪನೆಗಳು ಯಾವ ಇಟ್ಕೊಳ್ದಂಗೆ
ಅವ್ರು ಪೂಜೆಗೆ ಕರೀತಾರೆ, ನಾವು ಸಾಮಾನ್ಯ ಭಕ್ತರ ಥರ ಬಂದು ನಮಸ್ಕಾರ ಹಾಕ್ಕೊಂಡು ನಮ್ಮ ಕೈಲಿ ಏನಾದರೂ ಸಹಾಯ ಮಾಡೋದಾಗಿದ್ರೆ ನಾವು ಮಾಡ್ತೀವಿ. ಇದು ನಾವು ಇದೀವಿ ಸರ್, ಈ ಥರ ನಡ್ಕೊಂಡು ಬಂದಿದೆ ಸರ್. ಇದೆಲ್ಲದಕ್ಕೂ ಕಾರಣ ಸ್ವಾಮಿ ಕೃಪೆ.